ಗುರುಭ್ಯೋ ನಮಃ. ಜಗನ್ಮಾತೆಯಾದಂಥ ಭಾರತಾಂಬೆಗೆ ಭಕ್ತಿಪೂರ್ವಕವಾಗಿ ನಮಿಸಿ, ಬಹುಶಃ ಹಿಂದೂ ಸಮಾಜೋತ್ಸವ ಯೋಜನಾ ಸಮಿತಿಯಿಂದ ಇದೇ 31 ಜನವರಿ ಪಿರಿಯಾಪಟ್ಟಣ ಕೋಟೆ ವೈದ್ಯನಾಥೇಶ್ವರ ದೇವಸ್ಥಾನದ ಸಮಯದಲ್ಲಿ ಸಮಾರಂಭ ಇದೆ. ಹಾಗೆ ಮೆರವಣಿಗೆ ಇದೆ. 3 ಗಂಟೆಯಿಂದ ಮೆರವಣಿಗೆ ಇದೆ. ಹಾಗೆ 5 ಗಂಟೆಗೆ ಸಭೆ ಇದೆ. ಈ ಸಭೆಗೆ ಎಲ್ಲ ಹಿಂದೂಗಳು ನಾವೆಲ್ಲ ಒಂದು ಅನ್ನೋ ತೋರ್ಸಕ್ಕಾಗಿ, ಆಮೇಲೆ ಒಂದೇನಪ್ಪ ಅಂತಂದ್ರೆ ಆ ಬಾಂಧವ್ಯ ಇಲ್ಲ ಅಂತಂದ್ರೆ ಈ ದೇಶವನ್ನ ಹಿಂದೂ ರಾಷ್ಟ್ರ ಅಂತ ಕರೆಯೋದು ಯಾವ್ದಾದ್ರಿದ್ರೆ ಅದು ಭಾರತ ಮಾತ್ರ. ಅಂತ ಭಾರತದಲ್ಲಿ ಇನ್ನೊಂದೇನಪ್ಪ ಅಂತಂದ್ರೆ ನೀವೆಲ್ಲ ಹೆಮ್ಮೆ ಅನಿಸ್ಬೇಕು, ಸಹಿಷ್ಣುತೆಯ ರಾಷ್ಟ್ರ ಅಂತ ಅಂದ್ರೆ ಅದು ಭಾರತ. ಈ ಭಾರತದಲ್ಲಿ ನಾವ್ ಯಾರಿಗೂ ತೊಂದರೆ ಕೊಟ್ಟಿಲ್ಲ, ನಮಗ್ ತೊಂದರೆ ಕೊಡೋರು ಬಹಳ ಜನ ಆಗಿದ್ದಾರೆ. ಹಾಗೆ ತೊಂದರೆ ಕೊಡಬೇಡಿ, ನಾವು ಒಗ್ಗಟ್ಟಿದೆ ಅಂತ ತೋರಿಸ್ಲಿಕ್ಕಾಗಿ ಈ ಒಂದು ಕಾರ್ಯಕ್ರಮ ಆಗ್ತಾ ಇರೋದು. ಹಿಂದೂಗಳಲ್ಲಿ ಒಗ್ಗಟ್ಟಿತ್ತು ಅಂತಂದ್ರೆ ನಿಮ್ಮ ಮಕ್ಕಳಿಗೆ ಆಸ್ತಿ ಮಾಡ್ತಾ ಇದ್ದೀರಾ, ಬಂಧುಗಳೇ, ಸಂಪತ್ ಮಾಡ್ತಾ ಇದ್ದೀರಾ, ಐಶ್ವರ್ಯ ಮಾಡ್ತಾ ಇದ್ದೀರಾ. ಈ ದೇಶದ ಸಂಸ್ಕೃತಿನೇ ಉಳಿಲಿಲ್ಲ ಅಂದ್ರೆ, ಈ ದೇಶದ ಆಚಾರನೇ ಉಳಿಲಿಲ್ಲ ಅಂದ್ರೆ, ಈ ದೇಶದ ಸಂಪ್ರದಾಯ ಉಳಿಲಿಲ್ಲ ಅಂದ್ರೆ, ಸನಾತನ ಧರ್ಮ ಉಳಿಲಿಲ್ಲ ಅಂತಂದ್ರೆ ನಿಮ್ಮ ಆಸ್ತಿನೂ ಉಳಿಯಲ್ಲ, ಸಂಪತ್ತು ಉಳಿಯಲ್ಲ, ಐಶ್ವರ್ಯನೂ ಉಳಿಯಲ್ಲ. ಭಾರತದ ಧರ್ಮ ಉಳಿದ್ರೆ, ಈ ಹಿಂದೂ ರಾಷ್ಟ್ರ ಒಗ್ಗಟ್ಟಾದ್ರೆ ನಿಮ್ಮ ಮಕ್ಕಳಿಗೆ, ನಿಮ್ಮ ಮೊಮ್ಮಕ್ಕಳು ಬದುಕಲಿಕ್ಕೆ ಒಂದು ದಾರಿ ಆಗಬೇಕು ಅನ್ನೋದಿದ್ರೆ ಈ ಕಾರ್ಯಕ್ರಮಕ್ಕೆ ಬನ್ನಿ. ನಾನು ಬರ್ತಾ ಇದ್ದೀನಿ, ತಾವು ಬನ್ನಿ. ಆಮೇಲೆ ನಿಮ್ ಜೊತೆಗೆ ನಿಮ್ಮ ಮಕ್ಕಳನ್ನು ಕರ್ಕೊಂಡ್ಬನ್ನಿ, ನಿಮ್ಮ ಬಂಧುಗಳನ್ನು ಕರ್ಕೊಂಡ್ಬನ್ನಿ, ನಿಮ್ಮ ಸ್ನೇಹಿತರನ್ನು ಕರ್ಕೊಂಡ್ಬನ್ನಿ. ಬನ್ನಿ ಅಂತ ಒಂದು ಕಾಫಿ ಕುಡಿಯಕ್ಕೆ ಕರ್ಕೊಂಡು ಹೋಗ್ತಿರಲ್ರಿ, ಒಂದು ತಿಂಡಿ ತಿನ್ನಕ್ಕೆ ಕರ್ಕೊಂಡು ಹೋಗ್ತಿರಲ್ರಿ. ಇದು ಧರ್ಮಕ್ಕಾಗಿ ಬರ್ಬೇಕನ್ರಿ. ನಿಮಗೆ ಧರ್ಮದಲ್ಲಿ ಧರ್ಮೋ ರಕ್ಷತಿ ರಕ್ಷಿತಃ, ಈ ಧರ್ಮಕ್ಕಾಗಿ ನೀವೆಲ್ಲ ಬಂದೇ ಬರ್ತೀರಾ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬನ್ನಿ. ಈ ಒಂದು ಒಗ್ಗಟ್ಟಿನ ಶಕ್ತಿಯನ್ನ ಪ್ರದರ್ಶಿಸಿ ಭಾರತಾಂಬೆಗೆ ಒಂದು ನಮನವನ್ನ ಹೇಳೋಣ ಬನ್ನಿ. ಜೈ ಶ್ರೀ.